ಸನ್ಸ್, ಕೆ ಅಯ್ಯಣ್ಣ ವಡವಾಟಿ ಹಾಗೂ ಜಿಲ್ಲಾ ಕನಕ ನೌಕರರ ಸಂಘದಿಂದ ಪ್ರತಿಭಾ ಪುರಸ್ಕಾರ. It's time. It's time. It's time. It's time. It's time. It's time to shop. ನಮ್ಮ ಸಿಎಂಆರ್ ಶಾಪಿಂಗ್ ಮಾಲ್ ನ ಲೇಟೆಸ್ಟ್ ಡಿಸೈನ್ಸ್, ಟ್ರೆಂಡಿ ಫ್ಯಾಷನ್ಸ್, ಅನೇಕ ವೆರೈಟಿಯ ಹೊಸ ವಸ್ತ್ರಗಳೊಂದಿಗೆ ಈ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ. It's time. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಹಾನಗರ ಪಾಲಿಕೆಯಿಂದ ಜನರಿಗೆ ದೊರೆಯದ ಸೌಲಭ್ಯ, ಈ ಖಾತಾ ಬಿ ಖಾತಾ ಜನನ ಪ್ರಮಾಣ ಪತ್ರ ಪಡೆಯಲು ಪರದಾಟ, ವಾರದಲ್ಲಿ ಪರಿಹರಿಸದೇ ಇದ್ದರೆ ಹೋರಾಟ. ಈ ಶಶಿರಾಜ್. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಗೊಂದಲ ನಿವಾರಿಸದಿದ್ದರೆ ರಾಜ್ಯೋತ್ಸವ ದಿನದಂದು ಪ್ರತಿಭಟನೆ, ಅಣ್ಣಪ್ಪ ಮೇಟಿಗೌಡ ಎಚ್ಚರಿಕೆ. ಹಿಂದುಳಿದ ವರ್ಗಗಳ ಸಮೀಕ್ಷೆ, ಮತ್ತೆ ಮನೆ ಮನೆಗೆ ಗಣತಿ ಮಾಡಲು ಸೂಚನೆ, ಇಕ್ಕಟ್ಟಿನಲ್ಲಿ ಗಣತಿದಾರರು. ಮತ್ತು ಆಶಾಪುರ ರಸ್ತೆ ಜಮೀನಿನಲ್ಲಿ ಹತ್ತಿ ಕಳ್ಳತನ, ಆತಂಕದಲ್ಲಿ ರೈತರು. ನಗರಸಭೆ ಮಹಾನಗರ ಪಾಲಿಕೆಯಾಗಿ 7 ತಿಂಗಳು ಕಳೆದಿದ್ದರೂ ಸಾರ್ವಜನಿಕರಿಗೆ ಸಮಸ್ಯೆಗಳ ಪರಿಹಾರವಾಗದೆ ಹೋಗಿದೆ. ಪಾಲಿಕೆ ಆಯುಕ್ತರು ಈ ಖಾತಾ ಬಿ ಖಾತಾ ನೀಡಲು ರಾಜ್ಯದಲ್ಲಿ ಎಲ್ಲಿಯೂ ಇರದ ಮಾನದಂಡಗಳನ್ನು ಅನುಸರಿಸಿ ಅನಗತ್ಯ ವಿಳಂಬಕ್ಕೆ ಕಾರಣರಾಗಿದ್ದಾರೆ ಎಂದು ಪಾಲಿಕೆ ಸದಸ್ಯ ಟಿ ಶಶಿರಾಜ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪಾಲಿಕೆ ಆಯುಕ್ತರು ಅಧಿಕಾರ ವಹಿಸಿಕೊಂಡಾಗಿನಿಂದ ಜನರ ನಿರೀಕ್ಷೆಯನ್ನ ಹುಸಿಗೊಳಿಸಿದ್ದಾರೆ. ನಗರದ ವಾರ್ಡ್ ನಂಬರ್ 7, 8, 9, 28, 29, 30, 31 ಬಡಾವಣೆ ಜನರಿಗೆ ಬಿ ಖಾತಾ ಪಡೆಯಲು ಅರ್ಜಿ ಸಲ್ಲಿಸಿದರೆ ನಿರಾಕರಿಸಲಾಗುತ್ತಿದೆ. ಸರ್ಕಾರಿ ಭೂಮಿ ಕರೆಗಳೆಂದು ಗುರುತಿಸಿ ಬಿ ಖಾತಾ ನೀಡುತ್ತಿಲ್ಲ. 1994ರಿಂದ ವಾಸ ಮಾಡುತ್ತಿರುವ ನಿವಾಸಿಗಳು ಪಾಲಿಕೆಯಿಂದ ಆಗುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುತ್ತಿಲ್ಲ. 10 ಬಾರಿ ಗಮನ ಸೆಳೆದರೂ ಸ್ಪಂದಿಸುತ್ತಿಲ್ಲ. ದಿಶಾಂಕ ಮ್ಯಾಪ್ ವ್ಯವಸ್ಥೆ ಜಾರಿ ಮುನ್ನವೇ ಜನರು ವಾಸ ಮಾಡುತ್ತಿದ್ದಾರೆ. ನಗರಸಭೆಯಿಂದಲೇ ಸೌಕರ್ಯಗಳನ್ನು ಒದಗಿಸುತ್ತಾ ಬರಲಾಗಿದೆ. ಇನ್ನು ನಗರಸಭೆ ಇದ್ದಾಗಿನಿಂದಲೂ 282 ಮಳಿಗೆಗಳಿಂದ ಬಾಡಿಗೆ ವಸೂಲಿ ನಡೆಯುತ್ತಿಲ್ಲ. ಮಳಿಗೆ ಒಂದರಿಂದ 700 ರೂಪಾಯಿಯಂತೆ ಬಾಡಿಗೆ ವಸೂಲಿ ಮಾಡಲಾಗುತ್ತಿದೆ. ಹೊಸದಾಗಿ ಟೆಂಡರ್ ಕರೆಯುವ ಪ್ರಕ್ರಿಯೆ ಪಾಲಿಕೆ ನಡೆಸುತ್ತಿಲ್ಲ. 5,84 ಲಕ್ಷ ರೂಪಾಯಿ ಆದಾಯವು ಪಾಲಿಕೆಗೆ ವಂಚನೆಯಾಗುತ್ತಿದೆ. ಕೆಲ ಪ್ರಭಾವಿಗಳು ಟೆಂಡರ್ ಆಗದಂತೆ ತಡೆಯುತ್ತಿದ್ದಾರೆ ಎಂದರು. 4 ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಲಾಗಿದೆಯಾದರೂ ಕ್ರಮವಾಗುತ್ತಿಲ್ಲ. ಪಾಲಿಕೆ ಆಯುಕ್ತರನ್ನ ಸರಳವಾಗಿ ಚುನಾಯಿತ ಸದಸ್ಯರು ಭೇಟಿ ಮಾಡಲು ಸಾಧ್ಯವಾಗುತ್ತಿಲ್ಲ. ಪಾಲಿಕೆ ಮಹಾಪೌರರು, ಉಪಮಹಾಪೌರರು ಸಹ ಆಯುಕ್ತರನ್ನ ಭೇಟಿ ಮಾಡಲು ಕಾಯಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಆಯುಕ್ತರ ಏಕಪಕ್ಷೀಯ ನಿರ್ಧಾರದಿಂದ ಸಾಮಾನ್ಯ ಸಭೆಗಳು ಸಹ ನಡೆಯುತ್ತಿಲ್ಲ. ಜನನ ಮರಣ ಪ್ರಮಾಣ ಪತ್ರ, ಆಕ್ಯುಪೇಷನ್ ಸರ್ಟಿಫಿಕೇಟ್ ಪಡೆಯಲು ಇಲ್ಲದೇ ಇರುವ ನಿಯಮಗಳನ್ನು ಅನುಸರಿಸಲಾಗುತ್ತಿದೆ. ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ. ವಾರದಲ್ಲಿ ಸರಿಪಡಿಸದೆ ಹೋದರೆ ಬಿಜೆಪಿಯಿಂದ ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು. ಈ ಖಾತೆ ಏನಾಯಿತು, ಏನು ವಾರ್ಡ್ ನಂಬರ್ 7, 8, 9, 10 ಈ ಭಾಗದಲ್ಲಿ ಕೋಟೆ ಪ್ರದೇಶ ಅಂತ ಈ ಖಾತೆ ನಿರ್ದಿಷ್ಟ. ಮತ್ತು 28, 29, 30, 31 ಈ ಭಾಗದಲ್ಲಿ ಏನಾಗಿದೆ ಸರ್, ಇದು ಸರ್ಕಾರಿ ಜಾಗ ಅಂತ ಅಲ್ಲಿ ಕೂಡ ಈ ಖಾತೆ ಬಂದ್ ಮಾಡಿದ್ದಾರೆ. 1994ರಲ್ಲಿ ಎ ಬಾಬರಿ ಮಾಜಿ ಶಾಸಕರ ಅಧ್ಯಕ್ಷರಿದ್ದಾಗ ಎಲ್ಲ ಹಕ್ಕುಪತ್ರಗಳು ಕೊಟ್ಟಾರ, ರೊಟೇಷನ್ ಆಗ್ಯಾವ, ಕನ್ಸ್ಟ್ರಕ್ಷನ್ ಪರ್ಮಿಷನ್ ಆಗ್ಯಾವ, ಎಲ್ಲ ಆಗ್ಯಾವ. ಎಲ್ಲರೂ ಕೂಡ ಈಗ ಏಕಾಏಕಿ ಬಂದು ಮತ್ತು ಇದೆಲ್ಲ ಸರ್ಕಾರ ದಿಶಾಂಕ ಮ್ಯಾಪಲ್ಲಿ ಚೆಕ್ ಮಾಡ್ತಾರೆ. ಇದು ಗೌರ್ಮೆಂಟ್ ಲ್ಯಾಂಡ್ ಆದ, ಇದು ಸರ್ಕಾರಿ ಲ್ಯಾಂಡ್ ಆದ, ನಿಮ್ಗೆ ಯಾರಿಗೆ ಈ ಖಾತಾ ಕೊಡೋದಿಲ್ಲ ಅಂತ ಎಲ್ಲ ಖಾತಾ ಬಂದ್ ಮಾಡ್ಯಾರ. ಈಗ ಭಾಳಷ್ಟು ಜನ ಬಡವರು ಭಾಳ ಜನ ಮದುವೆ ಅಂತ ಸಾಲ ಮಾಡ್ಕೊಂಡು ಪ್ಲಾಟ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಮಾಡ್ಯಾರ. ಕೆಲವು ಕ್ಯಾನ್ಸರ್ ಪೇಷಂಟ್ಗಳು ಭಾಳ ಜನ ಬಂದು ಅಂಥವ್ರಿಗೆ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ಏನೋ ಮಾಡ್ಕೊಂಡು ಅಲ್ಲಿ ಹೋಗಿ ಮಾಡ್ಕೊಂಡು ಅವ್ರು ಮಾಡ್ಬೇಕಂತಾರೆ. ಯಾರಿಗೆ ಈ ಖಾತಾ ಕೊಡೋದು, ಈ ಖಾತಾ ಕೊಡಲಾರ್ದ ಏನೂ ಮಾಡೋಕ್ಕಾಗ್ತದೆ. ರಿಜಿಸ್ಟ್ರೇಷನ್ ಆಗೋದಿಲ್ಲ, ಯಾರು ಲೀಡ್ ಆಗೋದಿಲ್ಲ, ಯಾರು ಲೋನ್ ಬರೋಂಗಿಲ್ಲ. ಹೀಗಾಗಿ ಸಂಪೂರ್ಣ ಈ ಖಾತಾ ನೀಡುವಲ್ಲಿ ಸಂಪೂರ್ಣ ನಿಷ್ಕ್ರಿಯ ಆಗಿಬಿಡೋದು ಮಹಾನಗರ ಪಾಲಿಕೆ. ಇವತ್ತು ಸಾರ್ವಜನಿಕರಿಗೆ ಇಷ್ಟು ಕಿರುಕುಳ ಆಗಿರೋದ್ರಿಂದ ಇವತ್ತು ಪ್ರತಿದಿನ ನೋಡಿ ಒಂದು ಖಾತಕ್ಕೆ 2 ರಿಂದ 3 ತಿಂಗಳ ನಿರಂತರವಾಗಿ ಜಗಳ ತಗ್ತಾ ಇರ್ತಾರೆ. ಆಮೇಲೆ ನೀವು ಇದೊಂದು ಸರ್ ಬರೀ ಖಾತದ್ದು ಒಂದು ಸಮಸ್ಯೆ ಆಯ್ತಂದ್ರೆ ನಿಮ್ಗೆ ತಿದ್ದುಪಡಿ ಪ್ರೊಸೀಜರ್ ಹೆಂಗೆ ಮಾಡಿದ್ದಾರೆ ಅಂದರೆ, ಒಬ್ಬ ವರ್ಷ ಏನಾದರೂ ಈಗ ಮೊದಲು ಆಪರೇಟರ್ ತಪ್ಪು ಮಾಡ್ತಾರೆ, ಒಂದು ಸ್ಪಿನ್ನಿಂಗ್ ತಪ್ಪು ಮಾಡಿದ್ರೆ ತಿದ್ದುಪಡಿ ಹೋಗೋದು ಫಸ್ಟ್ ಮ್ಯಾನುವಲ್ ಹೋಗ್ಬೋದು. ಮ್ಯಾನುವಲಿಂದ ಅವರು ಇನ್ವಾಲ್ವ್ ಮಾಡ್ಬೋದು. ಇನ್ವಾಲ್ವಿಂದ ಅವರು ಆಯುಕ್ತರ ಬರೋಕ್ಕೆ ಒಂದು ವೀಕ್ ಹೋಗ್ತದ. ಅಲ್ಲಿಂದ ಬಿಲ್ ಕಳಿತರು ಆರ ಎಲ್ಲ ಸರೌಂಡಿಂಗ್ ಮಾಡಿದಾಗ ಒಂದು 25 days. ಅದು ಆದಮೇಲೆ ಮತ್ತೆ ನಾರ್ಮಲ್ ಅಪ್ರೂವ್ ಮಾಡಬೇಕು. ನಾರ್ಮಲ್ ಅಪ್ರೂವಿಗೆ ಮತ್ತೊಂದು 15 ದಿವಸ ಆಗ್ತದೆ ಸರ್. ನಾರ್ಮಲ್ ಅಪ್ರೂವ್ ಅಂದರೆ ಅವ್ರು ತಿದ್ದುಪಡಿ ಆಗ್ಬೋದು. ಹೀಗಾಗಿ ಒಂದು 3 ತಿಂಗಳ ಒಂದು ತಿದ್ದುಪಡಿ ಬರ್ಬೇಕಂದ್ರೆ 3 ರಿಂದ 4 ತಿಂಗಳು ಈ ಖಾತಾ ಆದರೆ ಜನರು ಎಲ್ಲಿ ಹೋಗ್ಬೇಕು, ಜನರು ಕೇಳೋದೇ ಆಗೋದು. ಇದು ಟೋಟಲ್ ಹೆಂಗಾಗ್ಬಿಡ ಸರ್ ಅಂದರೆ ಯಾರು ಹೇಳೋದಿಲ್ಲ ಕೇಳೋದಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಈ ಖಾತಕ್ಕೆ ಜನ ಓಡಾಡಬೇಕು ಸರ್.
ಭಾಳ ಇದೊಂದು ದೊಡ್ಡ ಇಶ್ಯೂ ಅಂತ ಸರ್. ಅವರು ಮತ್ತೆ ಅದಾದಮೇಲೆ ಇನ್ನೊಂದು ಸರ್, ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಸುಮಾರು 287 ಮಳಿಗೆಗಳು, ಸುಮಾರು 30 ವರ್ಷಗಳಿದೆ ಸರ್. 287 ಮಳಿಗೆಯಲ್ಲಿ ಸುಮಾರು ನಿಮಗೆ 30 ವರ್ಷದಿಂದ ಬರೀ 700 ರೂಪಾಯಿಗೆ ಒಂದು ಬಾಡಿಗೆ ತೊಂದರೆ ಇದೆ. 700 ರೂಪಾಯಿ ಬಾಡಿಗೆಯಲ್ಲಿ ಸುಮಾರು 30 ವರ್ಷದಿಂದ ಇದುವರೆಗೆ ಯಾವುದೇ ಟೆಂಡರ್ ಕರೆಲಾಗದ ಹಂಗೆ ಇದ್ದಾರೆ ಸರ್. ನಮ್ಮ ವೆಲ್ಫೇರ್ ಕಾರ್ಯಕ್ರಮ ಅಧ್ಯಕ್ಷ ಇದ್ದಾಗ ಕೂಡ ನಾವು ಟೆಂಡರ್ ಮಾಡಬೇಕಂತ ಎಲ್ಲ ಮಾಡಿದ್ವಿ. ಅಷ್ಟೊತ್ತಿಗೆ ನಮ್ಮ ಅವಧಿ ಮುಗಿತು. ಇದುವರೆಗೆ ಟೆಂಡರ್ ಕರೆಲಾಗದೆ ಸುಮಾರು ನಗರೇಶ್ವರಿ ಆಗಲಿಂದ 7 ಕೋಟಿ ರೂಪಾಯಿ ಇವರಿಗೆ ಅದರಿಂದ ನುಕ್ಸಾನ ಆಗಿದೆ. ನೀವು ಮಿನಿಮಮ್ 10 ರಿಂದ 15 ಸಾವಿರ ರೂಪಾಯಿ, ನೀವು ಒಂದು 10 ರಿಂದ 15 ಸಾವಿರ ರೂಪಾಯಿ ಇದ್ರೂ ನಮ್ಗೆ 5 ಕೋಟಿ 64 ಲಕ್ಷ ರೂಪಾಯಿ ಇವತ್ತು ನಮ್ಗೆ ಬಾಡಿಗೆ ಬರಬೇಕಾಗಿತ್ತು. ಮಾಡ್ತಾ ಇಲ್ಲ. ಯಾಕಂದ್ರೆ ಯಾವ ಕಾರಣ ಕೈವಾಡಿರೋ ಗೊತ್ತಿಲ್ಲ. ಭಾಳಷ್ಟು ಮಳಿಗೆಗಳು ಏನೇನು ಯಾರ್ಯಾರು ಬಾಡಿಗೆ ಕೊಟ್ಟಾಗ ಇವತ್ತ ಈ ಟೆಂಡರ್ ಮಾಡ್ತೀವಿ. ಸಾಮಾನ್ಯ ಸಭೆಯಲ್ಲಿ ನಿರಂತರವಾಗಿ 4 ಸಲ ಮೀಟಿಂಗ್ ಕೂಡ ಇದುವರೆಗೆ ಈ ಟೆಂಡರ್ ಕೆಳಗೆ ಸುಮಾರು ಕೋಟ್ಯಾಂತರ ಏನು ಸಾರ್ವಜನಿಕ ದುಡ್ಡಿಂದ ಏನು ನಾವು ಮಳಿಗೆಗಳು ಮಾಡಿದ್ವಿ, ಆ ಮಳಿಗೆ ಇದುವರೆಗೆ 6 ರೂಪಾಯಿ ಕಿಡಲೆ ಮಾಡ್ತಾರೆ. ಈ ಟೆಂಡರ್ ಸಲುವಾಗಿ ನಿರ್ಲಕ್ಷ್ಯ ಧೋರಣೆ ಮಾಡ್ತಾ ಇದ್ದಾರೆ. ಇದೊಂದು ಭಾಳ ಪ್ರಮುಖವಾದ ಅಂಶ. 7 ತಿಂಗಳಾದರೂ ಕೂಡ ಅವರು ಯಾವುದೇ ರೀತಿ ಸುಧಾರಣೆ ಕಾಣ್ತಾ ಇಲ್ಲ ಸರ್. ಇದು ಮಳಿಗೆ ಆಗಿರ್ಬೋದು, ಬಿ ಖಾತೆ ಸರ್, ಬಿ ಖಾತೆ ಸರ್, ಇನ್ನೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಸರ್. ಬಿ ಖಾತೆಗಳು ಇವರು ಏನೋ ಸರ್ಕಾರ ಏನು ಮಾಡಿದ್ರು, ಬಿ ಖಾತೆ ಮಾಡಿದವರಿಗೆ ಯಾವುದೇ ಒಂದು ಖಾಸಗಿ ಜಾಗ ಆಯಿತು ಅಥವಾ ಖಾಸಗಿ ಮತ್ತು ಸರ್ಕಾರಿ ಜಾಗ ಬಿಟ್ಟು ಅಂತ ಯಾವುದೇ ಲ್ಯಾಂಡ್, ಎಣ್ಣೆ ಆಗಿ ಹಳೆ ಆದ ಲ್ಯಾಂಡು, ಪಾಣಿ ಇದ್ದು ಎಣ್ಣೆ ಆದ ಅಂಥವ್ರು ಬಿ ಖಾತೆ ಕೊಡ್ತೀವಿ ಅಂದರೆ ಎಲ್ಲ ಸದಸ್ಯರು, ಇವಾಗ ನಮ್ಮ 21 ಆಗಿರ್ಬೋದು, ನಮ್ಮ 3 ನಂಬರ್ ಆಗಿರ್ಬೋದು, ಭಾಳಷ್ಟು ಸದಸ್ಯರು ಆಯ್ಕೆಗಳಂತ ಪ್ರತಿ ವಾರ್ಡ್ಗಳೆಲ್ಲ ಕಾರ್ಯಕ್ರಮ ಮಾಡಿ ಸರ್. ಬಿ ಖಾತೆ ಮಾಡಿ ಕಾರ್ಯಕ್ರಮ ಮಾಡಿ ಕಳಿಸೋ 200, 300, 3 ಜನಕ್ಕೆಲ್ಲ ಅಪ್ಲಿಕೇಶನ್ ಕೊಟ್ಟು ಅವರಿಗೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ಇವರು ಬಿ ಖಾತೆ ಕೊಡ್ತಾ ಇರೋರು. ಯಶರಾಜ್ ಅವರೇ, ಕಳೆದ ವರ್ಷನೇ 2008 ಸರ್ ಜನನ ಪ್ರಮಾಣ ಪತ್ರ, ಇಲ್ಲಿ ಜನನ ಪ್ರಮಾಣ ಪತ್ರ ಈಗ ನಮ್ಮ ನೆರವು ಬಂದಮೇಲೆ ನಮ್ಮ ಮಹಾನಗರ ಪಾಲಿಕೆ ರೆವೆನ್ಯೂ ಶೇರ್ ಮಾಡ್ಯಾರ ಸರ್. ಈಗ 9ನೇ ಕ್ಲಾಸಿಗೆ ಏನಂತ ಸರ್, 10ನೇ ಕ್ಲಾಸ್ಗೆ ಹೋಗಲ್ಕ ಮಾರ್ಕ್ಸ್ ಕಾರ್ಡ್ಗೆಲ್ಲ ಹೆಸರು ಅಂತ ಚೆಕ್ ಮಾಡಂತ ಸ್ಕೂಲ್ ಹೇಳ್ತಾರೆ ಸರ್. ಇವ್ರು ಇಲ್ಲಿ ಬಂದಮೇಲೆ ಮೊದಲೇ ಸರ್ ಆಧಾರ್ ಕಾರ್ಡ್ ಇರ್ತದ್ರಿಂದ ಏನಾದರೂ ಇವರು ಬರ್ತ್ ಸರ್ಟಿಫಿಕೇಟ್ ಸಮಸ್ಯೆ ಇದ್ದರೆ ಆಧಾರ್ ಕಾರ್ಡ್ ಹೋಗಿ ಇವ್ರು ಪರಿಶೀಲನೆ ಮಾಡ್ತೀವಿ. ಈ ಹೊಸ ಏನು ಮಾಡಿಬಿಟ್ರೆ ಸರ್, ತಂದೆ ತಾಯಿ ಅದನ್ನು ವೆರಿಫಿಕೇಶನ್ ಅಲ್ಲ, ಗೆಸ್ಟೆಡ್ ಆಫೀಸರ್ ಅಪ್ಡೇಟ್ ಮಾಡಿ ಗೆಸ್ಟೆಡ್ ಆಫೀಸರ್ ಸಿಗ್ನೇಚರ್ ಓದಬೇಕು, ಗಂಡಿ ವ್ಯಕ್ತಿಗಳು ಸೈನ್ ಮಾಡಬೇಕು. ಈಗ ಸರ್ ಯಾರೇ ಓದಿ ಗೆಸ್ಟೆಡ್ ಆಫೀಸರ್ ಕರೆಯೋದು ಬರ್ತಾರೆ, ಅವ್ರು ಇಲ್ಲಿ ಸೈನ್ ಮಾಡ್ತಾರೆ, ಅವ್ರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿ ಹೊಸ ಕಾನೂನುಗಳು ಮಾಡೋದು ಸರ್. ಈ ರೀತಿ ಒಂದು ಗಂಡಿ ವ್ಯಕ್ತಿಗಳು ಸೈನು, ಒಂದು ಕಡೆ ಗೆಸ್ಟೆಡ್ ಆಫೀಸರ್ ಸೈನ್, ಈ ರೀತಿ ಸೈನ್ ತೊಗೊಂಡ್ಬಂದ್ರೆ ನಿಮಗೆ ಬರ್ತ್ ಸರ್ಟಿಫಿಕೇಟ್ ಸಿದ್ಧಪಡಿ ಮಾಡಿಕೊಡ್ತು ಅಂತ ಸರ್. ದಿವಸ ತಿರುಗಾಡಕ್ಕೆ ಈಗ ಅಲ್ಲಿಂದ ಬಂದರೆ ಬೆಳಗ್ಗೆ ನಾವು 3 ಕಷ್ಟಪಟ್ಟು ಬರಬೇಕು ಮತ್ತು ವಾಪಸ್ ಹೋಗಬೇಕು. ಇದು ಹೊಸ ನೀತಿ. ಈ ಸರ್ ಆಧಾರ್ ಕಾರ್ಡಲ್ಲಿ ಕ್ಲಿಯರ್ ಆಗಿದ್ದರೆ ಬರ್ತ್ಮೇಲೆ ಇರೋಲ್ಲ, ಅದು ಆಧಾರ್ ಡಾಕ್ಯುಮೆಂಟ್ ತೊಗೊಂಡು ಅವ್ರು ಮಾಡಿದ್ದು ಆಯ್ತಾರೆ ಸರ್. ಮಾರ್ಕ್ಸ್ ಕಾರ್ಡ್ ಇರ್ತಾವ ಅವೆಲ್ಲ ತೊಗೊಂಡು ಮಾಡ್ಬೇಕಲ್ಲ. ಇಲ್ಲ ಈಗ ಗೆಸ್ಟೆಡ್ ಆಫೀಸರ್ ಸಿಗ್ನೇಚರ್ ಬೇಕಂತ, ಗಂಡಿ ವ್ಯಕ್ತಿಗೊಂದು ಸಿಗ್ನೇಚರ್ ಬೇಕಂತ. ಒಟ್ಟು ರೆವಿನ್ಯೂ ಇಲಾಖೆ ಸಂಪೂರ್ಣ ನಿಷ್ಕ್ರಿಯ ಆಗಿದೆ ಸರ್. ಈ ಯಾವುದೇ ನೋಡಿ ಇನ್ನೊಂದು ಸರ್, ಆಕ್ಯುಪೈಡ್ ಸರ್ಟಿಫಿಕೇಟ್ ಏನು ಮಾಡಿದ್ರೆ ಸರ್, ಈಗ ಮೊನ್ನೆ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಆದಮೇಲೆ ಜನರನ್ನ ಇವತ್ತು ಒಂದು ಮೀಟರ್ ಬೇಕಂದ್ರೆ ಮೊದಲು ಅಂದರೆ ಕಾಂಪಿಟೇಷನ್ ಸರ್ಟಿಫಿಕೇಟ್ ಕೊಟ್ಟಿದೆ ಸರ್. ಈಗ ಹೊಸದು ಏನು ಮಾಡಿದ್ರು, ಆಕ್ಯುಪೈಡ್ ಸರ್ಟಿಫಿಕೇಟ್ ಅಂದರೆ ಸ್ವಾಧೀನ ಪ್ರಮಾಣ ಪತ್ರ, ಅದು ಕೊಟ್ಟರೆ ಮಾತ್ರ ನಮ್ಗೆ ಟಿ ಸಿ ಬರ್ತದೆ. ಇದು ನಾವು ಮುನ್ಸಿಪಾಲಿಟಿ ಅಂದರೆ ಕಾರ್ಪೊರೇಷನ್ ಕೊಡ್ತಾರೆ ಸರ್. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಆದಮೇಲೆ ಕಟ್ಟಡ ಪೂರ್ಣ ಆದಮೇಲೆ ಓಸಿ ಆಕ್ಯುಪೈಡ್. ಸದಸ್ಯ NK ನಾಗರಾಜ್ ಮಾತನಾಡಿ, ನಗರದ ಸ್ಲಂಗಳಲ್ಲಿ ವಾಸ ಮಾಡುತ್ತಿರುವ 10,000 ಜನರಿಗೆ ಹಕ್ಕುಪತ್ರ ನೀಡಿ ಪಾಲಿಕೆಯಿಂದ ಮ್ಯೂಟೇಷನ್ ಮಾಡಿಸಿಕೊಳ್ಳಬೇಕಿತ್ತು. ಆದರೆ ಪಾಲಿಕೆ ಆಡಳಿತ ಸ್ಪಂದಿಸುತ್ತಿಲ್ಲ. ಪಾಲಿಕೆಯಾದ ನಂತರ ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾಗಿರುವ 200 ಕೋಟಿ ರೂಪಾಯಿ ಅನುದಾನದ ಯೋಜನಾ ವರದಿ ಸಿದ್ಧಪಡಿಸುವ ಪೂರ್ವದಲ್ಲಿ ಪಾಲಿಕೆ ಸದಸ್ಯರೊಂದಿಗೆ ಚರ್ಚಿಸಿಲ್ಲ. ವಾರ್ಡ್ವಾರು ಅಭಿವೃದ್ಧಿಗೆ ಅಡ್ಡಿಯಾಗುವಂತಾಗಿದೆ. ಈ ಖಾತಾ ಬಿ ಖಾತಾ ಯೋಜನೆಗಳನ್ನ ಸರ್ಕಾರ ಘೋಷಣೆ ಮಾಡಿದೆ, ಆದರೆ ಪಾಲಿಕೆಯಲ್ಲಿ ಮಾತ್ರ ನಿಂತು ಹೋಗಿದೆ. ಅರ್ಜಿ ಸಲ್ಲಿಸಿದವರು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಆಯುಕ್ತರ ನಡೆಯಿಂದ ಅಭಿವೃದ್ಧಿ ಕಾರ್ಯಗಳು ನಿಂತು ಹೋಗಿವೆ. ಪಾಲಿಕೆ ಮಹಾಪೌರರಿಗೂ ಅವಕಾಶ ನೀಡದೆ, ಅಭಿಪ್ರಾಯ ಇಲ್ಲದೆ ನಿರ್ಧಾರ ಕೈಗೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ನಾವು ಬಿಜೆಪಿ ಸದಸ್ಯರು ಹಾಗೂ ಹಿರಿಯರೆಲ್ಲ ಬಂದು ಸೇರಿದ ಮುಖ್ಯ ಉದ್ದೇಶ ಈಗಾಗಲೇ ಹಿರಿಯ ಪತ್ರಕರ್ತರು ಹೇಳೋದು, ಇವೆಲ್ಲ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತೀವಿ ಅಂತ ನಾವು ಈಗಾಗಲೇ ನಮ್ಮ ಸದಸ್ಯರ ಸ್ಪಷ್ಟೀಕರಣ ಕೊಟ್ಟರು. ನಗರದಲ್ಲಿ ವೈಫಲ್ಯ ಕಾರಣಗಳು ಏನಂತ ಇವಾಗ ನಾವೇನು ಈಗಾಗಲೇ ಹಿಂದಿನ ಇವಾಗ ಸತತ 50-60 ವರ್ಷದಲ್ಲಿ ನಗರಸಭೆ ಆಗಿರ್ತಲ್ಲ, ಆಗಿನ ಅಧ್ಯಕ್ಷರಿಗೆ ಗೌರವ ಸ್ಥಾನಮಾನಗಳಿತ್ತು. ಈಗ ಕಾರ್ಪೊರೇಷನ್ ಆದ ನಂತರ ರಾಯಚೂರು ನಗರದಲ್ಲಿ ಒಂದು ಸುದೀರ್ಘ ಚರ್ಚೆ ಆಯಿತು ಸಾರ್ವಜನಿಕ ವಲಯದಲ್ಲಿ.
ಕಾರ್ಪೊರೇಷನ್ ಆಯಿತು, ಏನೋ ಒಂದು ಹೊಸದಾಗಿ ಕಾಣ್ತದ. ಜೊತೆಗೆ ರಾಯಚೂರಿನ ಜನರಿಗೆ ಇನ್ನೊಂದು ಆಶಾಭಾವನೆ ಇತ್ತು, ಏನಂದರೆ ಲೋಕಲ್ ಮಿನಿಸ್ಟ್ರಿಗಳಾದ, ಲೋಕಲ್ ಉಸ್ತುವಾರಿಗಳಾದ, ಲೋಕಲ್ ಶಾಸಕರನ್ನ ಒಳಗೊಂಡಂತೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಏನೋ ಕೆಲಸ ಮಾಡೋದನ್ನ ಆಶಾಭಾವಂತರ ಎಲ್ಲ ಖುಷಿಯಾಗಿದೆ. ಈಗ ಹೇಳಿದ್ರು ಮಹಾಪೌರರಿಗೆ ಮುಖ್ಯವಾಗಿ ದಲಿತರಂತ ಒಂದು ಕಾರಣಕ್ಕಾಗಿರ್ಬೋದು, ಇನ್ನಿತರ ಏನೋ ಕಾರಣಕ್ಕಾಗಿರ್ಬೋದು, ಸಿಗಬೇಕಂತ ಗೌರವ ಎಲ್ಲಿ ಸಿಕ್ಕಿದೆ? ದಲಿತರೊಂದು ಕಾರಣಕ್ಕಾಗಿರ್ಬೋದು, ಹೆಣ್ಣುಗಳ ಕಾರಣಕ್ಕಾಗಿರ್ಬೋದು, ನಾವು ಸ್ಪಷ್ಟವಾಗಿ ಕೇಳಿ. ಈಗಾಗಲೇ ಹಿಂದಿನ ಸರ್ಕಾರದಲ್ಲಿ ಇಲ್ಲಿ ನಾವು ಬಂದಂತ ಉದ್ದೇಶ ಒಂದೇ, ಜನಗಳ ಭಾವನೆಗೆ ಧಕ್ಕೆ ಆಗಿದೆ. ಹಿಂದಿನ ಸರ್ಕಾರದಲ್ಲಿ ಏನು ಹಕ್ಕುಪತ್ರಗಳನ್ನೇನೋ ಸ್ತಂಭಗಳಿಂದ ಏನು ಸುಮಾರು 10,500 ಹಕ್ಕುಪತ್ರ ಕೊಟ್ಟಲ್ಲ ಶಾಸಕರು, ಅದು ಎಲ್ಲಿ ನಾವು ವಿಳಂಬ ಈ ರೀತಿಯಲ್ಲೂ ಸಾಗ್ತಾ ಇದೆ. ಯಾಕಂದ್ರೆ ಏಕಾತ್ ಕೊಡುವಲ್ಲಿ ನಾವು ಏನು ತೊಂದರೆ ಇದೆ? ಹಕ್ಕುಪತ್ರ ಕೊಟ್ಟ ಮೇಲೆ ಇದನ್ನ ಸರ್ಕಾರ ಯಾರು ಇಲ್ಲಿ ಅವರು ಕ್ರಮ ತಗೋಬೇಕು. ಇಲ್ಲಿ ಸುಮ್ಮನೆ ಬಂದು ಹೋಗೋದು ಜಿಲ್ಲಾ ಉಸ್ತುವಾರಿ ಅವರು ಒಳ್ಳೆಯದಲ್ಲ. ಇಲ್ಲಿ ಬಡವರಿಗೆ ಏನು ತ್ರಾಸ ಆಗ್ತಿದೆ, ಇಲ್ಲಿ ಮೂಲಭೂತ ಸೌಕರ್ಯ ಯಾಕೆ ಮುಕ್ತವಾಗಿದೆ, ಯಾಕೆ ಇಲ್ಲಿ ಎಷ್ಟು ಆ ಗುರಿಗಳು ಮುಚ್ಚಿದೆ, ಇವೆಲ್ಲ ತಾವು ಪರಿಶೀಲನೆ ಮಾಡಬೇಕು. ಈ ಕೆಡಿ ಮೀಟಿಂಗ್ ಆಗಿರ್ಬೋದು, ಇನ್ನಿತರ ಮೀಟಿಂಗ್ ತಾವು ಅಧಿಕಾರಿಗಳು ತಾವು ಕ್ರಮ ತಗೋಬೇಕು. ಹಾಗಾಗಿ ನಾವು ಇವತ್ತು ಏನು ಪತ್ರಿಕಾ ಮಾಧ್ಯಮದಿಂದ ಅವ್ರಿಗೆ ಎಚ್ಚರಿಕೆ ಕೊಡ್ತೀವಿ. ನಾವು ನಮ್ಮ ಮೂಲಭೂತ ಸೌಕರ್ಯ ಜೊತೆಗೆ ಬಡವರ ಸಮಸ್ಯೆಗಳಿಗೆ ಸ್ಪಂದನೆ ಆಗಲಿಲ್ಲ ಮುಂದಿನ ದಿನಗಳಲ್ಲಿ ಬಿಜೆಪಿಯಿಂದ ಹೋರಾಟ ಮಾಡಬೇಕು. ಈ ಸಂದರ್ಭದಲ್ಲಿ ಸದಸ್ಯರುಗಳಾದ ನಾಗರಾಜ್, ಎನ್ ಶ್ರೀನಿವಾಸ ರೆಡ್ಡಿ, ಮುಖಂಡರುಗಳಾದ ಕಡಗೋಳ್ ಆಂಜನೇಯ, ರಾಘವೇಂದ್ರ ಉಟ್ಕೂರ್, ಬಿ ಗೋವಿಂದ, ಮಹೇಂದ್ರ ರೆಡ್ಡಿ, ಆಂಜನೇಯ, ಯು ನರಸರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಸೃಷ್ಟಿಸಿರುವ ಗೊಂದಲ ಸರಿಪಡಿಸದಿದ್ದರೆ ನವೆಂಬರ್ 1ರಂದು ಕನ್ನಡ ಭವನದ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಬೆಳಕು ಟ್ರಸ್ಟ್ನ ಸಂಸ್ಥಾಪಕ ಅಣ್ಣಪ್ಪ ಮೇಟಿಗೌಡ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳೋಂಡಿಯವರು ಸಾಹಿತ್ಯ ಪರಿಷತ್ ಬೈಲಾ ನಿಯಮಗಳನ್ನು ಉಲ್ಲಂಘಿಸಿ ತಾಲೂಕು ಅಧ್ಯಕ್ಷರನ್ನ ಆಯ್ಕೆ ಮಾಡಿರುವುದನ್ನ ಕೇಂದ್ರ ಸಮಿತಿ ರದ್ದುಗೊಳಿಸಿದ್ದರೂ ಅದೇ ಪದಾಧಿಕಾರಿಗಳನ್ನ ಮುಂದುವರಿಸಿ ಯಾವುದು ಸರಿ ಎಂಬ ಗೊಂದಲ ಸೃಷ್ಟಿಗೆ ಕಾರಣರಾಗಿದ್ದಾರೆ. ಈ ಕುರಿತು ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಅವರನ್ನ ಭೇಟಿ ಮಾಡಿ ದೂರು ನೀಡಲಾಗಿದೆ. ಸೆಪ್ಟೆಂಬರ್ 22ರಂದು ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳೋಂಡಿಯವರೊಂದಿಗೆ ಪತ್ರ ಬರೆದು ನೀವು ನೀಡಿರುವ ಆದೇಶಕ್ಕೆ ಮಾನ್ಯತೆ ಇಲ್ಲ ಎಂದು ಸ್ಪಷ್ಟಪಡಿಸಿದ್ದರು. ಜಿಲ್ಲಾಧ್ಯಕ್ಷರು ಹೊಸ ಆಯ್ಕೆಯನ್ನ ರದ್ದುಗೊಳಿಸಿಲ್ಲ. ಇದು ಸಾಹಿತ್ಯ ಪರಿಷತ್ ಅಜೀವ ಸದಸ್ಯರು ಹಾಗೂ ಕನ್ನಡ ಮನಸ್ಸುಗಳಲ್ಲಿ ಗೊಂದಲ ಸೃಷ್ಟಿಗೆ ಕಾರಣವಾಗಿದೆ. ಜಿಲ್ಲಾಧ್ಯಕ್ಷರಿಗೆ ಮಾಹಿತಿ ಇದ್ದರೂ ಗೊಂದಲ ಸೃಷ್ಟಿಯನ್ನು ಮಾಡುತ್ತಿದ್ದಾರೆ. ಸಮಸ್ಯೆ ಪರಿಹಾರ ಕಂಡುಕೊಳ್ಳದೆ ಹೋದಲ್ಲಿ ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಪ್ರಶ್ನಿಸಲು ಕೆಲವರು ಮುಂದಾಗಿದ್ದಾರೆ. ಇದು ಜಿಲ್ಲಾ ಸಾಹಿತ್ಯ ಪರಿಷತ್ ಗೌರವ ಘನತೆಗೆ ಧಕ್ಕೆ ತರುವಂತಾಗಿದೆ. ಕೂಡಲೇ ರಾಜ್ಯಾಧ್ಯಕ್ಷರೊಂದಿಗೆ ಮಾತುಕತೆ ನಡೆಸಿ ಗೊಂದಲ ನಿವಾರಿಸಬೇಕು ಎಂದರು. ಜಿಲ್ಲಾಧ್ಯಕ್ಷರ ನಿಷ್ಕ್ರಿಯತೆಯಿಂದಲೇ ಜಿಲ್ಲೆಯಲ್ಲಿ ಸಾಹಿತ್ಯ ಚಟುವಟಿಕೆಗಳು ನಡೆಯದಂತಾಗಿವೆ. ಸಮ್ಮೇಳನಗಳು ಸಹ ನಡೆಯುತ್ತಿಲ್ಲ. ಹಂಗಾಮಿ ಅಧ್ಯಕ್ಷರನ್ನ ಸಹ ನೇಮಿಸಲು ಸಾಹಿತ್ಯ ಪರಿಷತ್ ಬೈಲಾದಲ್ಲಿ ಅವಕಾಶವಿಲ್ಲ. ಆದರೆ ಸಾಹಿತ್ಯ ಪರಿಷತ್ ಬೈಲಾ ಉಲ್ಲಂಘಿಸಿ ನಿಯಮ 32/3 ಪ್ರಕಾರ ಅನುಮೋದನೆ ಇಲ್ಲದೆ ತಾಲೂಕು ಪದಾಧಿಕಾರಿಗಳು ಅಧಿಕಾರ ಪದಗ್ರಹಣ ಮಾಡುತ್ತಿರುವುದು ಹಳೆಯ ಪದಾಧಿಕಾರಿಗಳಲ್ಲಿ ಮುಜುಗರ ಉಂಟು ಮಾಡಲು ಕಾರಣವಾಗಿದೆ ಎಂದರು. ಜಿಲ್ಲಾಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳೋಂಡಿಯವರು ಕನ್ನಡ ಕೆಲಸಕ್ಕೆ ಸಹಕರಿಸಬೇಕು. ತಮ್ಮಿಂದ ಆಗದೇ ಇದ್ದರೆ ರಾಜೀನಾಮೆ ನೀಡಿ ಇತರ ಪದಾಧಿಕಾರಿಗಳಿಂದಾದರೂ ಕನ್ನಡ ಕೆಲಸ ಮಾಡಲು ಅವಕಾಶ ನೀಡಬೇಕು. ಈ ಎಲ್ಲಾ ಗೊಂದಲಗಳಿಂದ ಸಾಹಿತ್ಯಾಸಕ್ತರಲ್ಲಿ ಬೇಸರ ಮೂಡಿಸಲು ಕಾರಣವಾಗಿದೆ. ಕೂಡಲೇ ಸಮಸ್ಯೆಗೆ ಪರಿಹಾರವಾಗದೇ ಇದ್ದರೆ ರಾಜ್ಯೋತ್ಸವ ದಿನದಂದು ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು. ನಿವಾರಣೆ ಆಗಬೇಕು. ಆ ನಿಟ್ಟಿನಲ್ಲಿ ಈಗಾಗಲೇ ಕಳೆದ ಬಾರಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದಂತೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಕಸಾಪದಲ್ಲಿ ಗೊಂದಲಗಳ ಕುರಿತು ರಾಜ್ಯಾಧ್ಯಕ್ಷರಾದ ಮಹೇಶ್ ಜೋಶಿ ಅವರ ಹತ್ರ ದೂರು ನೀಡಿ ಕೂಲಂಕುಷವಾಗಿ ಚರ್ಚೆ ಮಾಡಿ ಬಂದಿದ್ದು, ಆ ಎಲ್ಲ ಬೆಳವಣಿಗೆಗಳ ನಂತರ ನಮ್ಮ ಕನ್ನಡದ ಮನಸ್ಸುಗಳು, ಕನ್ನಡದ ಸಂಘಟಕರು ಕೆಲವರು ಸೇರಿಕೊಂಡು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅಧ್ಯಕ್ಷರು, ಪದಾಧಿಕಾರಿಗಳು ಯಾರು ಈ ನಮ್ಮ ತಾಲೂಕುಗಳಲ್ಲಿ ಅನ್ನುವಂತಹ ಗೊಂದಲ ಇರುವುದರಿಂದ ಇದನ್ನ ನಮ್ಮ ಜಿಲ್ಲಾಧ್ಯಕ್ಷರಾದ ರಂಗಣ್ಣ ಪಾಟೀಲ್ ಅವರು ರಾಜ್ಯಾಧ್ಯಕ್ಷರ ಜೊತೆಗೆ ಚರ್ಚೆ ಮಾಡಿ
ಹಾಗೂ ನಮ್ಮ ಜಿಲ್ಲೆಯ ಹಿರಿಯ ಸಾಹಿತಿಗಳ ಜೊತೆ ಚರ್ಚೆಯನ್ನ ಮಾಡಿ ಆ ಗೊಂದಲವನ್ನ ಸರಿಪಡಿಸಬೇಕು. ಒಂದು ವೇಳೆ ಅವರೇನಾದರೂ ಈ ಗೊಂದಲಗಳನ್ನ ಸರಿಪಡಿಸದೇ ಇದ್ದರೆ ಕನ್ನಡ ರಾಜ್ಯೋತ್ಸವದ ದಿನ ನವೆಂಬರ್ 1 ಕನ್ನಡ ಭವನದ ಮುಂದೆ ವಿನೂತನವಾದಂತಹ ಕನ್ನಡದ ಪ್ರತಿಭಟನೆಯನ್ನ ಮಾಡಲಾಗ್ತದೆ. ಮೊನ್ನೆ ನಾನು ರಾಜ್ಯಾಧ್ಯಕ್ಷರ ಮಹೇಶ್ ಜೋಶಿ ಅವರ ಬಳಿ ಚರ್ಚೆ ಮಾಡಿದಾಗ ಹಾಗೂ ಇದರ ಬಗ್ಗೆ ದೂರು ನೀಡಿದಾಗ ಕೆಲವೊಂದು ವಿಚಾರಗಳನ್ನ ಅವರು ಹಂಚಿಕೊಂಡ್ರು. ಏನು ಅಂತಂದ್ರೆ 3.5 ವರ್ಷದಿಂದ ಯಾರು ತಾಲೂಕುಗಳಲ್ಲಿ ಅಧ್ಯಕ್ಷರಿದ್ದಾರೆ, ಈ ಹಿಂದೆ ಇರ್ತಕ್ಕಂಥ ಅಧ್ಯಕ್ಷರು, ಅವರೇ ತಾಲೂಕು ಅಧ್ಯಕ್ಷರಾಗಿ ಮುಂದುವರಿತಾರೆ. ಕಾರಣ ಇಷ್ಟೇ, ಕಸಾಪ ಬೈಲ ಪ್ರಕಾರ ರಾಜ್ಯಾಧ್ಯಕ್ಷರ ಅನುಮೋದನೆಯನ್ನ ಪಡೆದಂತಹ ಯಾರು ಪದಾಧಿಕಾರಿಗಳಿದ್ದಾರೆ ಅವರೇ ಅಧಿಕೃತವಾಗಿದ್ದಾರೆ. ಯಾರು ರಾಜ್ಯಾಧ್ಯಕ್ಷರ ಅನುಮೋದನೆ ಇಲ್ಲದೆ ಈಗೇನ ಪದಗ್ರಹಣ ಮಾಡ್ತಾ ಇದ್ದಾರೆ, ಮಾಡಿದರೆ ಅವರು ಅನಧಿಕೃತ. ಇದು ನನ್ನ ಗಮನಕ್ಕೆ ಬಂದಿಲ್ಲ. ಯಾವಾಗ 2-3 ಜನ ತಾಲೂಕಿನ ಅಧ್ಯಕ್ಷರು, ಈಗಿರುವಂತಹ ತಾಲೂಕಾ ಅಧ್ಯಕ್ಷರು ನನಗೆ ದೂರು ನೀಡಿದಾಗ ಅವಾಗ ನನಗೆ ಗಮನಕ್ಕೆ ಬಂತು. 22 ಸೆಪ್ಟೆಂಬರ್ ಅಲ್ಲೇ ನಾನು ಜಿಲ್ಲಾಧ್ಯಕ್ಷರಿಗೆ ಈ ಬಗ್ಗೆ ಕೂಲಂಕುಷವಾಗಿ ಪತ್ರದ ಮೂಲಕ ತಿಳಿಸಿದ್ದೇನೆ. ನೀವು ಮಾಡಿರುವಂತಹದ್ದು ಆದೇಶ ಕಸಾಪ ಬೈಲ ವಿರುದ್ಧ ಇದೆ, ಹಾಗೆ ಗೊಂದಲ ಸೃಷ್ಟಿ ಮಾಡದ ಹಾಗೆ ಕೂಡ ತಿಳಿವಳಿಕೆ ನೀಡಿದ್ದೇನೆ ಅಂತ ಕೂಡ ಅವ್ರು ಹೇಳಿದ್ರು. ಹಾಗೆ ಇನ್ನೊಂದು ವಿಚಾರ, ನಾನು ಈ ಹಿಂದೆ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಹೇಳಿದ್ದೆ, ಏನಂತ ಜಿಲ್ಲಾಧ್ಯಕ್ಷದ್ದು ಕಾರ್ಯ ನಿಂತ್ಕೊಂಡು ಹೋಗಿದೆ, ಅವ್ರನ್ನ ಹಂಗಾಮಿ ಅಧ್ಯಕ್ಷರನ್ನ ಮಾಡಬೇಕು ಅಂತ. ಆ ಬಗ್ಗೆ ಕೂಡ ಸ್ಪಷ್ಟಪಡಿಸಿದ್ರು ರಾಜ್ಯಾಧ್ಯಕ್ಷರು. ಏನಂತ, ಕಸಾಪ ಬೈಲ ಪ್ರಕಾರ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರನ್ನ ಆ ರೀತಿ ತೆಗೆಯಕ್ ಬರಕ್ಕಿಲ್ಲ, ಹಂಗಾಮಿ ಅಧ್ಯಕ್ಷರನ್ನಾಗಿ ಮಾಡಕ್ ಬರೋದಿಲ್ಲ. ಒಂದು ವೇಳೆ ಅವರು ಕನ್ನಡದ ಮೇಲೆ ಅಭಿಮಾನ ಇದ್ದು ಅವ್ರಿಗೇನಾದ್ರು ಕೆಲಸ ಮಾಡಕ್ ಆಗದೆ ಇದ್ರೆ ಪದಾಧಿಕಾರಿಗಳ ಮುಖಾಂತರ ಅವ್ರು ಕೆಲಸ ಮಾಡಬೇಕಾಗ್ತದೆ ಎನ್ನುವಂತ ಮಾತು ಕೂಡ ಹೇಳಿದ್ರು. ಹಾಗಾಗಿ ನಾನೊಂದು ಜಿಲ್ಲಾಧ್ಯಕ್ಷರಿಗೆ ಈ ಮೂಲಕ ಒಂದು ಮನವಿ ಮಾಡಿಕೊಡ್ತಾ ಇದ್ದೀನಿ. ಏನಂತಂದ್ರೆ, ರಂಗಣ್ಣ ಪಾಟೀಲ್ ಅವರೇ, ನಿಮಗೆ ಕನ್ನಡದ ಮೇಲೆ ಅಭಿಮಾನವಿದೆ, ನಿಮಗೆ ಕೆಲಸ ಮಾಡಕ್ಕೆ ಆಗದೇ ಇದ್ರೆ ಕೂಡಲೇ ರಾಜೀನಾಮೆ ಕೊಡಿ, ಅಥವಾ ಪದಾಧಿಕಾರಿಗಳ ಮುಖಾಂತರ ಕೆಲಸ ಮಾಡಿಸಿ. ಈ ಹಿಂದೆ ನಾವು ನಿಮ್ ಜೊತೆಗಿದ್ದೀವಿ, ಈಗಲೂ ಕೂಡ ಇರ್ತೀವಿ. ಕನ್ನಡ ಕೆಲಸ ಅಂತ ಬಂದಾಗ ನಾವು ನಿಮ್ಮ ಜೊತೆಗೆ ಇರ್ತೀವಿ. ನೀವು ಜಿಲ್ಲಾ ಸಮ್ಮೇಳನವನ್ನ ಕೂಡ ಈ ವರ್ಷ ಮಾಡ್ರಿ. ರಾಜ್ಯಾಧ್ಯಕ್ಷರು ಇನ್ನೊಂದು ಮಾತು ಹೇಳಿದ್ದಾರೆ, ಇವರು ಸಮ್ಮೇಳನ ಮಾಡಿದ್ರೆ ರಾಜ್ಯಾಧ್ಯಕ್ಷರು ಅಮೌಂಟ್ ಕೊಡಂಗಿಲ್ಲ. ಯಾರು ಹೇಳಿದ್ರು? ರಾಜ್ಯಾಧ್ಯಕ್ಷರ ಜೊತೆ ಯಾರು ಹೇಳಿದ್ರು? ನಮ್ಮನ್ನೇನಾದ್ರೂ ಕೇಳಿದಾರ? ಸಮ್ಮೇಳನ ಮಾಡ್ತೀನಿ ಅಂತ ಹೇಳಿ ನಾವು ಅಮೌಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಕಲಾ ಸಂಕುಲ ಸಂಸ್ಥೆಯ ಮಾರುತಿ ಬಡಿಗೇರ್ ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ಕೆಸಿಬಿ ಅಂಡ್ ಸನ್ಸ್ ಕೆ ಅಯ್ಯಣ್ಣ ಒಡವಾಟಿ ಹಾಗೂ ಜಿಲ್ಲಾ ಕನಕ ನೌಕರರ ಸಂಘದಿಂದ ಪ್ರತಿಭಾ ಪುರಸ್ಕಾರ. ದಿನಾಂಕ 12-10-2025. ಸ್ಥಳ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರ, ರಾಯಚೂರು. ಸರ್ವರಿಗೂ ಆದರದ ಸ್ವಾಗತ ಕೋರುವವರು ಕೆಸಿಬಿ ಅಂಡ್ ಸನ್ಸ್ ಕೆ ಅಯ್ಯಣ್ಣ ಒಡವಾಟಿ ಹಾಗೂ ಜಿಲ್ಲಾ ಕನಕ ನೌಕರರ ಸಂಘದ ಸರ್ವ ಸದಸ್ಯರು, ಪದಾಧಿಕಾರಿಗಳು ಹಾಗೂ ಸಿಬ್ಬಂದಿ. It's time to shop. ನಮ್ಮ ಸಿಎಂಆರ್ ಶಾಪಿಂಗ್ ಮಾಲ್ ನ ಲೇಟೆಸ್ಟ್ ಡಿಸೈನ್ಸ್, ಟ್ರೆಂಡಿ ಫ್ಯಾಷನ್ಸ್, ಅನೇಕ ವೆರೈಟಿಯ ಹೊಸ ವಸ್ತ್ರಗಳೊಂದಿಗೆ ಈ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ. It's time. ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಆರ್ಥಿಕ ಗಣತಿ ಕಾರ್ಯಪೂರ್ಣಗೊಳ್ಳುವಷ್ಟರಲ್ಲಿ ಜನಸಂಖ್ಯೆ ತಾಳೆಯಾಗದೆ ಜಿಲ್ಲೆಯ ಗಣತಿದಾರರು ಮತ್ತೊಮ್ಮೆ ಮನೆ ಮನೆಗೆ ಹೋಗಿ ಗಣತಿ ಮಾಡಬೇಕಾಗಿದೆ.
ಸರ್ಕಾರ ಗಣತಿ ಕಾರ್ಯ ಮುಗಿಸಲು ಶಿಕ್ಷಕರ ಸಂಘದ ಮನವಿಯ ಮೇರೆಗೆ ಅಕ್ಟೋಬರ್ 18ರವರೆಗೆ ವಿಸ್ತರಿಸಿದೆ. ಆದರೆ ರಾಯಚೂರು ತಾಲೂಕಿನಲ್ಲಿ 2011ರಲ್ಲಿ ನಡೆದ ಗಣತಿ ಮಾಹಿತಿಯಲ್ಲಿ ದಾಖಲಾದ ಸಂಖ್ಯೆ ಹಾಗೂ ಸದ್ಯ ನಡೆದಿರುವ ಗಣತಿಯಲ್ಲಿ ಜನಸಂಖ್ಯೆ ತಾಳೆಯಾಗದೆ ಲಕ್ಷಾಂತರ ಜನರು ಗಣತಿ ವ್ಯಾಪ್ತಿಗೆ ಒಳಪಡದೇ ಇರುವುದು ಜಿಲ್ಲಾಡಳಿತವನ್ನ ಚಿಂತೆಗೀಡು ಮಾಡಿದೆ ಎಂದು ಹೇಳಲಾಗಿದೆ. ಆಯೋಗ ನಡೆಸುತ್ತಿರುವ ಗಣತಿಯಂತೆ ಮನೆಯ ಆರ್ಆರ್ ಸಂಖ್ಯೆ ಹಾಗೂ ಆನ್ಲೈನ್ ದಾಖಲೀಕರಿಸಲು ಅವಕಾಶ ನೀಡಿದೆ. ಆದರೆ ಸದ್ಯ ಲಭ್ಯವಿರುವ ಮಾಹಿತಿಯಂತೆ ಜನಸಂಖ್ಯೆಯಲ್ಲಿ ಭಾರಿ ವ್ಯತ್ಯಾಸ ಕಂಡು ಬಂದಿದೆ. ಲಕ್ಷಾಂತರ ಜನರು ಗಣತಿಯಿಂದ ಹೊರಗುಳಿಯಲು ಕಾರಣ ಹುಡುಕಲು ಮುಂದಾಗಿರುವ ಜಿಲ್ಲಾಡಳಿತ ಮತ್ತೊಮ್ಮೆ ಸಮೀಕ್ಷೆ ನಡೆಸಲು ಹೊಸ ನಮೂನೆ ಸಿದ್ಧಪಡಿಸಿ ಮನೆ ಮನೆಗೆ ಹೋಗಿ ಮಾಹಿತಿ ಸಂಗ್ರಹಿಸಲು ಗಣತಿದಾರರಿಗೆ ಸೂಚಿಸಿದೆ ಎಂದು ಹೇಳಲಾಗಿದೆ. ನಿಗದಿತ ಕಾಲಾವಧಿಯಲ್ಲಿ ಬಹುತೇಕರು ಸಮೀಕ್ಷಾ ಕಾರ್ಯ ಪೂರ್ಣಗೊಳಿಸಿ ಮಾಹಿತಿಯನ್ನ ಆಯಾ ವ್ಯಾಪ್ತಿಯ ಅಧಿಕಾರಿಗೆ ಸಲ್ಲಿಕೆ ಮಾಡಿದ್ದಾರೆ. ಕೆಲವೆಡೆ ಬಾಕಿ ಉಳಿದಿರುವ ಸಮೀಕ್ಷೆ ಬಾಕಿ ಮಾಹಿತಿಯು ಅಂತಿಮ ಹಂತದಲ್ಲಿವೆ. ಆದರೆ ಮನೆ ಮನೆಗೆ ನಡೆದ ಗಣತಿಯಲ್ಲಿ ಜನರು ನೀಡಿರುವ ಮಾಹಿತಿಯಲ್ಲಿ ಕುಟುಂಬಗಳ ಒಟ್ಟು ಸಂಖ್ಯೆಯಲ್ಲಿ ವ್ಯತ್ಯಾಸ ಕಂಡು ಬಂದಿದೆ. ಕುಟುಂಬಗಳು ಹಾಗೂ ಜನಸಂಖ್ಯೆಯಲ್ಲಿ ಭಾರಿ ವ್ಯತ್ಯಾಸ ಕಂಡು ಬಂದಿರುವುದು ಇಷ್ಟೊಂದು ಜನರು ಎಲ್ಲಿ ಹೋದರು ಎಂಬುದಕ್ಕೆ ಉತ್ತರ ಹುಡುಕುವ ಕೆಲಸ ಮತ್ತೆ ಪ್ರಾರಂಭವಾಗಿದೆ ಎಂದು ಹೇಳಲಾಗುತ್ತಿದೆ. ಗಣತಿದಾರರಿಗೆ ಹೊಸ ನಮೂನೆಯನ್ನ ನೀಡಿ ಗಣತಿ ಮಾಹಿತಿ ಹಾಗೂ ಈ ಹಿಂದೆ ನಡೆದ ಗಣತಿ ಒಳಪಟ್ಟಿರುವ ಸಂಖ್ಯೆ ಮಾಹಿತಿ ಸಂಗ್ರಹಿಸಲು ಸೂಚಿಸಲಾಗಿದೆ. ಸಮೀಕ್ಷೆ ಆಗಿದೆಯೋ ಇಲ್ಲವೋ, ಗಣಿತೆಯಿಂದ ಹೊರಗುಳಿದಿದ್ದರೆ ಕಾರಣ, ಬಿಪಿಎಲ್ ಎಪಿಎಲ್ ಕಾರ್ಡ್ ಇರುವ ಕುರಿತು ಮಾಹಿತಿ ಪಡೆಯಲು ಗಣತಿದಾರರಿಗೆ ನಮೂನೆ ರವಾನಿಸಲಾಗಿದೆ. ಪ್ರತಿ ಗಣತಿದಾರರಿಗೆ 150 ಮನೆ ನಿಗದಿಪಡಿಸಲಾಗಿತ್ತು. ಆದರೀಗ ಪ್ರತಿ ಮನೆಗೂ ಮತ್ತೊಮ್ಮೆ ಹೋಗಿ ಮಾಹಿತಿ ಸಂಗ್ರಹಿಸುವ ಕಾರ್ಯ ಗಣತಿದಾರರು ಪ್ರಾರಂಭಿಸಿದ್ದಾರೆ. ಉಳಿದಿರುವ 8 ದಿನಗಳಲ್ಲಿ ಎಲ್ಲಾ ಮನೆಗಳ ಸಮೀಕ್ಷೆ ಮಾಹಿತಿ ಸಂಗ್ರಹಿಸುವ ಒತ್ತಡಕ್ಕೆ ಗಣತಿದಾರರು ಸಿಲುಕಿದ್ದಾರೆ. ಗಣತಿದಾರರು ಮರು ಸಮೀಕ್ಷೆ ಹೋಗಬೇಕಾಗಿರುವ ಮಾಹಿತಿ ಖಚಿತಪಡಿಸಿದರೂ ಮತ್ತೊಮ್ಮೆ ನಡೆಯುತ್ತಿರುವುದಕ್ಕೆ ಕಾರಣ ಹೇಳುತ್ತಿಲ್ಲ. ಸರಿಸುಮಾರು 2 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ವ್ಯತ್ಯಾಸ ಕಂಡು ಬಂದಿರುವುದು ಕಾರಣವೆಂಬ ಚರ್ಚೆಗಳು ಗಣತಿದಾರರಲ್ಲಿ ನಡೆಯಲು ಕಾರಣವಾಗಿದೆ ಎಂದು ಹೇಳಲಾಗುತ್ತಿದೆ. ವಾರದೊಳಗೆ ಮತ್ತೊಮ್ಮೆ ಗಣತಿ ಪೂರ್ಣಗೊಳ್ಳುವ ಅನುಮಾನಗಳು ಸಹ ವ್ಯಕ್ತವಾಗಲು ಕಾರಣವಾಗಿವೆ. ಜಸ್ಕಾಂ ಇಲಾಖೆಯಿಂದ ಮನೆಗಳ ಮೀಟರ್ ಆಧಾರದ ಮೇಲೆ ಚೀಟಿ ಅಂಟಿಸಲಾಗಿದ್ದರೆ ಹಿಂದುಳಿದ ಆಯೋಗದಿಂದ ಸಮೀಕ್ಷಾ ನಮೂನೆ ಹಂಚಿಕೆ ಮಾಡಲಾಗಿದೆ. ಶಿಕ್ಷಣ ಇಲಾಖೆಯಿಂದ ಸಮೀಕ್ಷೆಗೆ ಶಿಕ್ಷಕರನ್ನ ನೇಮಿಸಿ ಕಂದಾಯ ಇಲಾಖೆ ಮೇಲುಸ್ತುವಾರಿಯಲ್ಲಿ ತರಬೇತಿ ನೀಡಿ ಸಮೀಕ್ಷೆ ನಡೆಸಲಾಗಿದೆ. ಆದರೆ ಮೀಟರ್ ಇಲ್ಲದೆ ಇರುವ ಕುಟುಂಬಗಳ ಮಾಹಿತಿ ದಾಖಲೀಕರಿಸಲಾಗಿಲ್ಲ. ಈಗಾಗಲೇ ಸಮೀಕ್ಷೆ ಪೂರ್ಣಗೊಳಿಸಿರುವ ಶಿಕ್ಷಕರು ಮತ್ತೊಮ್ಮೆ ಮನೆ ಮನೆಗೆ ಹೋಗಬೇಕಿದೆ. ಗಣತಿ ಜನಸಂಖ್ಯೆಯಲ್ಲಿ ಆಗಿರುವ ವ್ಯತ್ಯಾಸ ಸರಿಪಡಿಸುವ ತುರ್ತಿಗೆ ಗಣತಿದಾರರು ಸಿಲುಕಿದ್ದಾರೆ. ಗಣತಿದಾರರಿಗೆ ಒಂದು ಮನೆಗೆ 100 ರೂಪಾಯಿ ಗೌರವಧನ ನಿಗದಿಪಡಿಸಲಾಗಿದೆ. ಆದರೆ 2ನೇ ಬಾರಿಗೆ ಮನೆ ಸಮೀಕ್ಷೆಗೆ ಯಾವುದೇ ಗೌರವಧನ ನೀಡುವುದಿಲ್ಲ. 150 ಮನೆ ಗಣತಿ ಪೂರ್ಣಗೊಳಿಸಿರುವ ಶಿಕ್ಷಕರು ಮತ್ತೊಮ್ಮೆ ಮನೆ ಮನೆಗೆ ಹೋಗಬೇಕಿದೆ. ಶಾಲೆಗಳಿಂದ ಶಿಕ್ಷಕರು ದೂರ ಉಳಿಯುವಂತಾಗಿದೆ. ನಗರದ ಆಶಾಪುರ್ ರಸ್ತೆಯಲ್ಲಿರುವ ಜಮೀನೊಂದರಲ್ಲಿ ಬೆಳೆದು ನಿಂತ ಹತ್ತಿಯನ್ನ ಕಳ್ಳತನ ಮಾಡಿರುವ ಘಟನೆ ನಡೆದಿದೆ. ಈರಣ್ಣ ಹೊಸೂರ್ ಎಂಬವರ ಜಮೀನಿನಲ್ಲಿ ಬೆಳೆದು ನಿಂತಿದ್ದ ಹತ್ತಿಯನ್ನ ಬೆಳಗಿನ ಜಾವದಲ್ಲಿ 5 ಕ್ವಿಂಟಾಲ್ ಹತ್ತಿ ಕದ್ದಿದ್ದಾರೆ ಎಂದು ಆರೋಪಿಸಲಾಗಿದೆ. ಕಳೆದ 2 ದಿನಗಳ ಹಿಂದೆ ಈರಣ್ಣ ಎಂಬುವರ ಹೊಲದಲ್ಲಿ ಸೋಲಾರ್ ಬ್ಯಾಟರಿ ಕಳ್ಳತನ ನಡೆದಿತ್ತು. ಇಂದು ಬೆಳಗಿನ ಜಾವ ಜಮೀನಿಗೆ ಹೋದಾಗ ಕೆಲ ಮಹಿಳೆಯರು ಹತ್ತಿ ಕಳ್ಳತನ ಮಾಡುತ್ತಿರುವಾಗ ಪತ್ತೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಎಂದು ಹೇಳಲಾಗಿದ್ದು, ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಘಟನೆಯಿಂದ ರೈತರು ಆತಂಕ ಪಡುವಂತಾಗಿದೆ. ಬೆಳೆದ ಹತ್ತಿ ಸಂಕಷ್ಟದಲ್ಲಿರುವಾಗ ಜಮೀನಿನ ಹತ್ತಿಯು ಕಳ್ಳತನ ನಡೆಯುತ್ತಿರುವುದು ಆತಂಕ ಮೂಡಿಸಿದೆ. ಎಲ್ಲಿ ಹೋಗ್ಬೇಕು? ಹಾಂ, ರೋಡಿಗೆ ಹಿಂಗೆ ಹೋತ್ ನೋಡಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮಹಾನಗರ ಪಾಲಿಕೆಯಿಂದ ಜನರಿಗೆ ದೊರೆಯದ ಸೌಲಭ್ಯ, ಈ ಖಾತಾ ಬಿ ಖಾತಾ ಜನನ ಪ್ರಮಾಣ ಪತ್ರ ಪಡೆಯಲು ಪರದಾಟ, ವಾರದಲ್ಲಿ ಪರಿಹರಿಸದೇ ಇದ್ದರೆ ಹೋರಾಟ. ಈ ಶಶಿರಾಜ್.
ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಗೊಂದಲ ನಿವಾರಿಸದಿದ್ದರೆ ರಾಜ್ಯೋತ್ಸವ ದಿನದಂದು ಪ್ರತಿಭಟನೆ, ಅಣ್ಣಪ್ಪ ಮೇಟಿಗೌಡ ಎಚ್ಚರಿಕೆ. ಹಿಂದುಳಿದ ವರ್ಗಗಳ ಸಮೀಕ್ಷೆ, ಮತ್ತೆ ಮನೆ ಮನೆಗೆ ಗಣತಿ ಮಾಡಲು ಸೂಚನೆ, ಇಕ್ಕಟ್ಟಿನಲ್ಲಿ ಗಣತಿದಾರರು. ಮತ್ತು ಆಶಾಪುರ ರಸ್ತೆ ಜಮೀನಿನಲ್ಲಿ ಹತ್ತಿ ಕಳ್ಳತನ, ಆತಂಕದಲ್ಲಿ ರೈತರು.